ಏನೇ ಮಾತಾಡ್ಲಿ ಅವ್ರಿಗೆ ಮಾತಾಡೋ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಅದ್ರಲ್ಲಿ ಮಾತಾಡೋ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಅವರ ಅಭಿಪ್ರಾಯ ಅವ್ರು ಹೇಳಿದ್ರು, ಅದಕ್ಕೆ ನಾವು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಹೋರಾಟ ಏನಿದೆಯೋ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು. ರೆಡ್ ಝೋನ್ ಬಗ್ಗೆ ಮಾತಾಡಿದ್ರು, ರೆಡ್ ಝೋನ್ 18 ವರ್ಷದಿಂದ ಆಯ್ತು, 20 ವರ್ಷದಿಂದ ಆಯ್ತು, ಅದೆಷ್ಟೋ ವರ್ಷದಿಂದ ಮಾಡಿದ್ದಾರೆ. ಅವ್ರು ಆ ಸರ್ಕಾರ ಮಾಡಿದ್ರು, ಈ ಸರ್ಕಾರ ಮಾಡಿದ್ರು, ಅದ್ರ ಅವಶ್ಯಕತೆ ಇಲ್ಲ. ಈಗ ರೆಡ್ ಝೋನ್ ಇತ್ತು, ನಮ್ ಭೂಮಿ ನಮ್ಮ ಹತ್ರನೇ ಇತ್ತು. ಅಭಿವೃದ್ಧಿ ಆಯ್ತಾ ಬಿಡ್ತಾ ಬೇಡ. ಈಗ ನಮ್ಗೆ ಬಂದ್ಬಿಟ್ಟು ನಮ್ಮ ಅಸ್ತಿತ್ವದ ಬಗ್ಗೆ ನಮ್ ಪ್ರಶ್ನೆ ಎತ್ತಿರೋದು. ಈಗ ಅದನ್ನ ಇವ್ರು ಜಡ್ಜ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಾವು ಮಾಡ್ಕೋತೀವೋ ಮಾರ್ಕೋತೀವೋ ಅದು ಬೇರೆ ಪ್ರಶ್ನೆ. ಯಾರೇ ಆಗ್ಲಿ ಅವರ ಪಿತ್ರಾರ್ಜಿತ ಆಸ್ತಿನ ಮಾರೋ ಹಾಗಿಲ್ಲ. ಅದನ್ನ ಅನುಭವಿಸ್ಬೇಕಷ್ಟೇ. ಅದನ್ನ ಬರೋತಕ್ಕಂತ ಅದು ತಗೋತೀವೋ ಅದನ್ನ ಮಾತ್ರ ಯೂಸ್ ಮಾಡ್ಕೋಬೇಕು. ಮುಂದಿನ ನಮ್ಮ ಪೀಳಿಗೆಗೆ ಅದನ್ನ ದಾನವಾಗಿ ಕೊಡ್ಬೇಕು ನಾವು. ಅದನ್ನ ಇಲ್ಲಿ ಯಾರು ಮಾಡ್ತಾ ಇಲ್ಲ. ಇವಾಗ ರಿಜಿಸ್ಟರ್ ಆಫೀಸರ್ ಹೋಗ್ತೀವಿ ನಾವು, ಅಲ್ಲಿ ರಿಜಿಸ್ಟರ್ ನಾವು ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ, ನಮ್ಗೆ ತುಂಬಾ ಕಷ್ಟ ಇತ್ತು, ನನ್ ಸಂಸಾರ ಸಾಕಕ್ ಆಗ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ನಾನು ಮಾರಾಟಕ್ಕೆ ಹೋಗಿದ್ದೀನಿ ಅಂತ ರಿಜಿಸ್ಟರ್ ಪೇಪರ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದು ಜೀವನ ಮಾಡ್ತಾ ಕಷ್ಟ ಆದ್ರೆ ಮಾತ್ರ ಮಾರೋ ಅಧಿಕಾರ ಇರೋದು. ಹುಟ್ಟಿದ ತಕ್ಷಣ ಮಗು ನಡ್ಕೊಂಡು ಹೊಂಟೋಗಲ್ಲ. ಇದು ಮೊದಲನೇ ಹೆಜ್ಜೆ. ಇದಕ್ಕೆ ಸುಮ್ನೆ ಆದ್ರೆ ಅನುಕೂಲ ಮಾಡ್ಕೊಡಿ, ಇಲ್ಲ ಆದ್ರೆ ತೊಂದರೆ ಮಾಡ್ಬೇಡಿ. ದಯವಿಟ್ಟು ಯಾರು ತೊಂದರೆ ಮಾಡ್ಬೇಡಿ. ನೀವ್ ಯಾಕೆ ಜನಗಳಿಗೆ ಇವಾಗ ಇಲ್ಲಿ ಬಂದಿರೋರು 90% ಜನ ಬೇಡ ಅಂತಾನೆ ಹೇಳಕ್ ಬಂದಿರೋದು. ಅವ್ರಿಗೆ ಯಾಕೆ ನೀವು ಡೈವರ್ಟ್ ಮಾಡ್ತಾ ಇದ್ರ? ರೆಡ್ ಝೋನ್, ಆ ಝೋನ್, ಈ ಝೋನ್ ಅಂತ ಯಾಕೆ ಹೇಳ್ತೀರಾ? ಈಗ ರೆಡ್ ಝೋನ್ ಇತ್ತು, ನಮ್ ಭೂಮಿ ನಮ್ಮ ಹತ್ರ ಇತ್ತು, ಅದು ಅಭಿವೃದ್ಧಿ ಆಗುತ್ತಾ ಬಿಡ್ತಾ ಸೆಕೆಂಡ್ರಿ. ಅದು ನಮ್ ಭೂಮಿ ನಮ್ಮ ಹತ್ರ ಇತ್ತು, ನಮ್ಮ ಮಕ್ಳನ್ನ ನಾವು ನೋಡ್ಕೊತಾ ಇದೀವಿ. ಈಗ ನಾವೇನ್ ಸಾಲ ಮಾಡ್ಕೊಂಡಿದೀವ? ನಾವ್ ಮಕ್ಳನ್ನ ಓದಿಸೋ ಅಷ್ಟು ಕೆಪಾಸಿಟಿ ನಮ್ಗಿದೆ. ನಾವ್ ಮಾಡಕ್ ಆಗಿಲ್ಲ ಅಂದ್ರೆ ನಮ್ಮ ಮಕ್ಳಿಗೆ ನಮ್ಗೆ ಜಮೀನ ಕೊಟ್ಟು ಉಡುಗೊರೆ ಹಾಕೊಟ್ಟು ಅಷ್ಟು ಜಮೀನನ್ನ ಸಂಪಾದನೆ ಮಾಡಕ್ ಸಾಧ್ಯನೇ ಇಲ್ಲ. ದಯಮಾಡಿ ಅಕ್ವೇರ್ ಬೇಡ ಅನ್ನೋರು ಕೂತ್ಕೊಳ್ಳಿ, ಅಕ್ವೇರ್ ಬೇಕು ಅನ್ನೋರು